ಗದ್ಯ ಭಾಗ 2 ವ್ಯಾಘ್ರಗೀತೆ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಭಗವದ್ಗೀತೆಯನ್ನು ರಚಿಸಿದವರು ಯಾರು? ಭಗವದ್ಗೀತೆಯನ್ನು ವೇದವ್ಯಾಸರು ರಚಿಸಿದರು. ಎರಡನೇ ಪ್ರಶ್ನೆ, ಹುಲಿಗೆ ಪರಮಾನಂದವಾಗಲು ಕಾರಣವೇನು? ಉತ್ತರ, ಹುಲಿಯು ಬಹಳ ದಿನಗಳಿಂದ ಏನನ್ನೂ ತಿಂದಿರಲಿಲ್ಲ. ಶಾನುಭೋಗರ ದೊಡ್ಡ ಒಕ್ಕಲುತನವನ್ನು ನೋಡಿದಾಗ ತನಗೆ ಸಾಕಷ್ಟು ಆಹಾರ ಸಿಕ್ಕುತ್ತದೆ ಎಂದು ತಿಳಿದು ಅದಕ್ಕೆ ಪರಮಾನಂದವಾಯಿತು. ಮೂರನೇ ಪ್ರಶ್ನೆ, ಶಾನುಭೋಗರಿಗೆ ತಲೆ ಸುತ್ತಲು ಕಾರಣವೇನು? ಉತ್ತರ, ಶಾನುಭೋಗರು ಹುಲಿಯನ್ನು ನೋಡಿ ಅದು ತನ್ನನ್ನು ತಿಂದು ಬಿಡುತ್ತದೆ ಎಂದು ಹೆದರಿ ತಮ್ಮ ಜೀವಕ್ಕೆ ಆಪತ್ತು ಬಂದಿತೆಂದು ತಿಳಿದು ತಲೆ ಸುತ್ತಿ ಬಿತ್ತು. ನಾಲ್ಕನೇ ಪ್ರಶ್ನೆ, ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು? ಉತ್ತರ, ಶಾನುಭೋಗರ ಬ್ರಹ್ಮಾಸ್ತ್ರವೆಂದರೆ ಅವರ ಒಕ್ಕಲುತನದ ಲೆಕ್ಕಪತ್ರಗಳ ಪುಸ್ತಕ. ಐದನೇ ಪ್ರಶ್ನೆ, ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು? ಹಸಿದು ಮಲಗಿದ್ದ ಹುಲಿಯು ನನ್ನ ಹಸಿವು ತೀರಬೇಕು, ನನ್ನ ಊಟ ನನಗೆ ಸಿಗಬೇಕು, ನನ್ನ ಹೊಟ್ಟೆ ತುಂಬಬೇಕು ಎಂದು ಯೋಚಿಸಿತು. ಪ್ರಶ್ನೆಗಳು 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಮದಲಿಂಗನ ಕಣಿವೆಯಲ್ಲಿ ಬರುವಾಗ ಶಾನುಭೋಗರು ಏನೆಂದು ಯೋಚಿಸಿದರು? ಮದಲಿಂಗ ಕಣಿವೆಯಲ್ಲಿ ಬರುವಾಗ ಶಾನುಭೋಗರು ತಮ್ಮ ಹಳೆಯ ದಿನಗಳನ್ನು ನೆನಪಿಸಿಕೊಂಡರು. ಹಿಂದೆ ತಾವು ಸಿಂಹದಂತೆ ಇದ್ದು ಊರಿನಲ್ಲಿ ತಮ್ಮ ಮಾತೇ ಅಂತಿಮವಾಗಿತ್ತು ಎಂದು ಯೋಚಿಸಿದರು. ಈಗ ತಮ್ಮ ಜೀವಕ್ಕೆ ಆಪತ್ತು ಬಂದಿದೆ ಎಂದು ಚಿಂತಿತರಾದರು. ಎರಡನೇ ಪ್ರಶ್ನೆ, ಹುಲಿಯು ಹಿಂದಿನಿಂದ ಹಾರಿ ಕೊಲ್ಲದಿರಲು ಕಾರಣಗಳೇನು? ಉತ್ತರ, ಹುಲಿಯು ಹಿಂದಿನಿಂದ ಹಾರಿ ಶಾನುಭೋಗರನ್ನು ಕೊಲ್ಲದಿರಲು ಮುಖ್ಯ ಕಾರಣ ಹಸಿವು. ಅದು ಶಾನುಭೋಗರನ್ನು ದೊಡ್ಡ ಬೇಟೆ ಎಂದು ಪರಿಗಣಿಸಿ ಅವರನ್ನು ಕೊಲ್ಲುವ ಬದಲು ಸಂಪೂರ್ಣವಾಗಿ ತಿನ್ನಲು ಯೋಚಿಸಿತು. ಅಲ್ಲದೆ ಹುಲಿಯು ಶಾನುಭೋಗರ ದೊಡ್ಡ ಒಕ್ಕಲುತನವನ್ನು ನೋಡಿ ತನಗೆ ಭಾರೀ ಭೋಜನ ಸಿಗುತ್ತದೆ ಎಂದು ನಿರೀಕ್ಷಿಸಿತು. ಮೂರನೇ ಪ್ರಶ್ನೆ, ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದ ಘಟನೆಗಳನ್ನು ವಿವರಿಸಿ. ಶಾನುಭೋಗರು ಮೂರ್ಛೆ ಹೋಗಿ ಬಿದ್ದಾಗ ಹುಲಿಯು ಅವರ ಹತ್ತಿರ ಬಂದು ಅವರನ್ನು ತಿನ್ನಲು ಸಿದ್ಧವಾಯಿತು. ಆದರೆ ಹುಲಿಯು ಬ್ರಹ್ಮಬೋಧ ಮಾಡಿದಂತೆ, ಈ ಶಾನುಭೋಗನು ನನಗೆ ಪ್ರಿಯವಾದ ಭಕ್ಷ್ಯ, ಇವನಿಂದ ನನಗೆ ಭಾರೀ ಭೋಜನ ಸಿಗುತ್ತದೆ ಎಂದು ಅಂದುಕೊಂಡಿತು. ಈ ನಡುವೆ ಶಾನುಭೋಗರು ತಮ್ಮ ಕನಸಿನಲ್ಲಿ ದೇವತೆಗಳು ಮತ್ತು ಪ್ರಮುಖ ಜನರೊಂದಿಗೆ ಮಾತನಾಡುವಂತೆ ಕಂಡರು. ಇನ್ನೇನಾದರೂ ತಿಳಿಯಬೇಕಾಗಿದೆಯೇ? ಪ್ರಶ್ನೆಗಳು ಸಂದರ್ಭ ಸಹಿತ ಸ್ವಾರಸ್ಯ ವಿವರಣೆ. ಮೊದಲನೇ ಪ್ರಶ್ನೆ, ಖಂಡವಿದೆಕೋ, ಮಾಂಸವಿದೆಕೋ, ಗುಂಡಿಗೆಯ ಬಿಸಿ ರಕ್ತವಿದೆಕೋ? ಆಯ್ಕೆ, ಈ ಮೇಲಿನ ವಾಕ್ಯವನ್ನು ವ್ಯಾಘ್ರಗೀತೆ ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ, ಶಾನುಭೋಗರು ತಮ್ಮನ್ನು ತಿನ್ನಲು ಬಂದ ಹುಲಿಯನ್ನು ನೋಡಿ ಭಯದಿಂದ ಮೂರ್ಛೆ ಹೋಗಿ ಬಿದ್ದಿರುತ್ತಾರೆ. ಹುಲಿಯು ಅವರನ್ನು ತಿನ್ನಲು ಸಿದ್ಧವಾಗುತ್ತಿದ್ದಾಗ ತಾನೇ ಆಲೋಚಿಸುವಂತೆ ಈ ಮಾತುಗಳನ್ನು ಹೇಳಿಕೊಳ್ಳುತ್ತದೆ. ಇದು ಹುಲಿಯ ಆಂತರಿಕ ಆಲೋಚನೆ ಅಥವಾ ಹಸಿವಿನ ತೀವ್ರತೆಯನ್ನು ಸೂಚಿಸುತ್ತದೆ. ವಿವರಣೆ, ಬಹಳ ಸಮಯದಿಂದ ಹಸಿದಿದ್ದ ಹುಲಿಯು ತನ್ನ ಮುಂದೆ ಬಂದಿರುವ ಶಾನುಭೋಗರನ್ನು ಕಂಡಾಗ ಅವರನ್ನು ಸಂಪೂರ್ಣವಾಗಿ ಭಕ್ಷಿಸುವ ತವಕದಲ್ಲಿದೆ. ದೇಹದ ಪ್ರತಿಯೊಂದು ಭಾಗವನ್ನು, ಮಾಂಸವನ್ನು, ಬಿಸಿ ರಕ್ತವನ್ನು ಹೀರುವ ಹಂಬಲವನ್ನು ಇಲ್ಲಿ ವ್ಯಕ್ತಪಡಿಸುತ್ತದೆ. ಸ್ವಾರಸ್ಯ, ಈ ಮಾತುಗಳು ಹುಲಿಯ ಕ್ರೂರ ಸ್ವಭಾವ, ತೀಕ್ಷ್ಣ ಹಸಿವು ಮತ್ತು ಬೇಟೆಯ ಮೇಲಿನ ಅದರ ದುರಾಸೆಯನ್ನು ಬಿಂಬಿಸುತ್ತದೆ. ಹುಲಿಯು ತನ್ನ ಬೇಟೆಯನ್ನು ಹೇಗೆ ಸಂಪೂರ್ಣವಾಗಿ ಭಕ್ಷಿಸಲು ಸಿದ್ಧವಾಗಿದೆ ಎಂಬುದನ್ನು ಈ ಮಾತುಗಳು ಸೂಚಿಸುತ್ತವೆ. ಹಸಿದ ಜೀವಿಯೊಂದು ತನ್ನ ಆಹಾರದ ಬಗ್ಗೆ ಹೇಗೆ ಆಲೋಚಿಸುತ್ತದೆ ಎಂಬುದಕ್ಕೆ ಇದು ನಿದರ್ಶನವಾಗಿದೆ. ದೇವರೇ, ಮರ ಹತ್ತುವಷ್ಟು ಅವಕಾಶ ಕರುಣಿಸು. ಆಯ್ಕೆ,
ಈ ಮೇಲಿನ ವಾಕ್ಯವನ್ನು ವ್ಯಾಘ್ರಗೀತೆ ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಶಾನುಭೋಗರು ಹುಲಿಯನ್ನು ನೋಡಿ ತೀವ್ರ ಪ್ರಾಣಾಪಾಯದಿಂದ ನಡುಗುತ್ತಾ ತಮ್ಮನ್ನು ಉಳಿಸುವಂತೆ ದೇವರಿಗೆ ಪ್ರಾರ್ಥಿಸುವಾಗ ಈ ಮಾತುಗಳನ್ನು ಹೇಳುತ್ತಾರೆ. ವಿವರಣೆ: ಹುಲಿಯಿಂದ ತಪ್ಪಿಸಿಕೊಳ್ಳಲು ಬೇರೆ ಯಾವುದೇ ಮಾರ್ಗ ಕಾಣದೆ ಕನಿಷ್ಠ ಪಕ್ಷ ಒಂದು ಮರವನ್ನು ಹತ್ತುವಷ್ಟು ಸಮಯವಾದರೂ ಸಿಕ್ಕರೆ ಸಾಕು ಎಂದು ಶಾನುಭೋಗರು ದೈವವನ್ನು ಬೇಡಿಕೊಳ್ಳುತ್ತಾರೆ. ಸ್ವಾರಸ್ಯ: ಈ ಮಾತುಗಳು ಶಾನುಭೋಗರ ಅಸಹಾಯಕತೆ, ಪ್ರಾಣಭಯದ ತೀವ್ರತೆ ಮತ್ತು ದೇವರ ಮೇಲಿನ ಅವರ ಅಚಲ ನಂಬಿಕೆಯನ್ನು ತೋರಿಸುತ್ತವೆ. ಪ್ರಾಣಾಪಾಯ ಬಂದಾಗ ಮನುಷ್ಯ ಹೇಗೆ ದೈವಶಕ್ತಿಯನ್ನು ನೆನೆಯುತ್ತಾನೆ ಎಂಬುದಕ್ಕೆ ಇದು ಉತ್ತಮ ಉದಾಹರಣೆ. ಮರ ಹತ್ತುವಷ್ಟಾದರೂ ಸಮಯಾವಕಾಶ ಸಿಕ್ಕರೆ ಸಾಕು ಎಂಬ ಅವರ ಆಶಯವು ಸಾವಿನ ಅಂಚಿನಲ್ಲಿರುವ ಜೀವಿಯ ಪಾರಾಗುವ ಹಂಬಲವನ್ನು ಬಿಂಬಿಸುತ್ತದೆ. ಮೂರನೇ ಪ್ರಶ್ನೆ: ನಾನು ಮುಖಮೇಲಾಗಿ ಬಿದ್ದಿದ್ದೇನೆ. ಆಯ್ಕೆ: ಈ ಮೇಲಿನ ವಾಕ್ಯವನ್ನು ವ್ಯಾಘ್ರಗೀತೆ ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಶಾನುಭೋಗರು ಹುಲಿಯನ್ನು ನೋಡಿ ಮೂರ್ಛೆ ಹೋದ ನಂತರ ಪ್ರಜ್ಞೆ ಬಂದಾಗ ತಮ್ಮ ಪರಿಸ್ಥಿತಿಯ ಬಗ್ಗೆ ಅರಿವಿಲ್ಲದೆ ಕೇಳುವ ಪ್ರಶ್ನೆ ಇದು. ವಿವರಣೆ: ತೀವ್ರ ಆಘಾತದಿಂದಾಗಿ ಶಾನುಭೋಗರು ಪ್ರಜ್ಞೆ ಕಳೆದುಕೊಂಡಿರುತ್ತಾರೆ. ಪ್ರಜ್ಞೆ ಬಂದ ನಂತರವೂ ಅವರಿಗೆ ತಾವು ಎಲ್ಲಿ, ಹೇಗೆ ಬಿದ್ದಿದ್ದೇವೆ ಎಂಬುದರ ಅರಿವು ಸಂಪೂರ್ಣವಾಗಿ ಇರುವುದಿಲ್ಲ. ಸ್ವಾರಸ್ಯ: ಈ ಮಾತು ಶಾನುಭೋಗರ ಮೂರ್ಛೆಯಿಂದ ಚೇತರಿಸಿಕೊಂಡ ನಂತರದ ಗೊಂದಲ ಮತ್ತು ಪರಿಸ್ಥಿತಿಯ ಅರಿವಿನ ಕೊರತೆಯನ್ನು ತೋರಿಸುತ್ತದೆ. ಪ್ರಾಣಭಯದಿಂದ ಎಷ್ಟರ ಮಟ್ಟಿಗೆ ಪ್ರಜ್ಞೆ ಕಳೆದುಕೊಂಡಿದ್ದರು ಎಂಬುದನ್ನು ಇದು ಸೂಚಿಸುತ್ತದೆ. ತಮ್ಮ ದೈಹಿಕ ಸ್ಥಿತಿಯ ಬಗ್ಗೆಯೂ ತಕ್ಷಣ ಅರಿವು ಇಲ್ಲದಿರುವುದು ಆ ಕ್ಷಣದ ಆಘಾತವನ್ನು ಎತ್ತಿ ತೋರಿಸುತ್ತದೆ. ನಾಲ್ಕನೇ ಪ್ರಶ್ನೆ: ಹುಲಿಯು ಈಗ ಎಷ್ಟು ಹಸಿದಿರಬೇಕು. ಆಯ್ಕೆ: ಈ ಮೇಲಿನ ವಾಕ್ಯವನ್ನು ವ್ಯಾಘ್ರಗೀತೆ ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಶಾನುಭೋಗರು ಮದಲಿಂಗನ ಕಣಿವೆಯಲ್ಲಿ ನಡೆದು ಬರುತ್ತಿದ್ದಾಗ ಹಳೆಯ ದಿನಗಳನ್ನು ನೆನೆಸಿಕೊಳ್ಳುತ್ತಾ ತಮ್ಮ ಜೀವಕ್ಕೆ ಆಪತ್ತು ಬಂದಿತೆಂದು ಹೆದರಿಕೊಂಡು ಈ ಮಾತನ್ನು ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾರೆ. ವಿವರಣೆ: ದೂರದಿಂದಲೇ ಹುಲಿಯನ್ನು ನೋಡಿರುವ ಶಾನುಭೋಗರು ಅದರ ಭಾರೀ ಗಾತ್ರ ಮತ್ತು ನೋಟದಿಂದಲೇ ಅದು ಬಹಳ ದಿನಗಳಿಂದ ಏನನ್ನೂ ತಿಂದಿಲ್ಲ ಎಂದು ಊಹಿಸುತ್ತಾರೆ. ತಮ್ಮನ್ನು ಕಂಡಾಗ ಅದು ಎಷ್ಟು ಹಸಿವಿನಿಂದ ಕೂಡಿರಬಹುದು ಎಂದು ಅಂದಾಜಿಸಿ ಭಯಪಡುತ್ತಾರೆ. ಸ್ವಾರಸ್ಯ: ಈ ಮಾತುಗಳು ಶಾನುಭೋಗರ ಆಂತರಿಕ ಭಯ ಮತ್ತು ಹುಲಿಯ ಶಕ್ತಿಯ ಬಗ್ಗೆ ಅವರಿಗಿರುವ ಅರಿವನ್ನು ವ್ಯಕ್ತಪಡಿಸುತ್ತವೆ. ಹುಲಿಯ ಹಸಿವನ್ನು ಊಹಿಸುವ ಮೂಲಕ ತಮ್ಮ ಜೀವಕ್ಕೆ ಎದುರಾಗಿರುವ ಭಾರೀ ಅಪಾಯವನ್ನು ಅವರು ಮನಗಾಣುತ್ತಾರೆ. ಇದು ಕಥೆಯಲ್ಲಿನ ಉದ್ವಿಗ್ನತೆಯನ್ನು ಹೆಚ್ಚಿಸುತ್ತದೆ ಮತ್ತು ಹುಲಿಯ ಭಯಾನಕತೆಯನ್ನು ಪರೋಕ್ಷವಾಗಿ ಸೂಚಿಸುತ್ತದೆ. ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ: ಮೂರ್ತಿಯವರ ದೃಷ್ಟಿಯಲ್ಲಿ ಹುಲಿಯು ಬೇಟೆಯಾಡುವ ಬಗೆಯನ್ನು ವಿವರಿಸಿ. ಮೂರ್ತಿಯವರ ದೃಷ್ಟಿಯಲ್ಲಿ ಹುಲಿಯು ಬೇಟೆಯಾಡುವುದು ಕೇವಲ ಆಹಾರಕ್ಕಾಗಿ ಮಾಡುವ ಕ್ರಿಯೆಯಲ್ಲ, ಅದೊಂದು ಧರ್ಮ ಮತ್ತು ಪ್ರಕೃತಿಯ ಅಲಿಖಿತ ನಿಯಮ. ಹುಲಿಯು ಹಸಿದಾಗ ಮಾತ್ರ ಬೇಟೆಯಾಡುತ್ತದೆ ಎಂದು ಅವರು ನಂಬುತ್ತಾರೆ. ಅದು ತನ್ನ ಬೇಟೆಯನ್ನು ಅತ್ಯಂತ ಗೌರವದಿಂದ ಕಾಣುತ್ತದೆ ಮತ್ತು ತಾನು ತಿನ್ನುವ ಪ್ರಾಣಿಯ ಬಗ್ಗೆ ಒಂದು ರೀತಿಯ ಕೃತಜ್ಞತೆಯನ್ನು ಹೊಂದಿರುತ್ತದೆ. ಬೇಟೆಯಾಡಿದ ಪ್ರಾಣಿಯ ಯಾವುದೇ ಭಾಗವನ್ನು ವ್ಯರ್ಥವಾಗದಂತೆ ನೋಡಿಕೊಳ್ಳುವುದು ಹುಲಿಯ ಸಹಜ ಗುಣ. ಈ ಮೂಲಕ ಅದು ಪ್ರಕೃತಿಯ ಸಮತೋಲನವನ್ನು ಕಾಯ್ದುಕೊಳ್ಳಲು ಸಹಾಯ ಮಾಡುತ್ತದೆ. ಮೂರ್ತಿಯವರ ಪ್ರಕಾರ ಹುಲಿಯು ಅನಗತ್ಯವಾಗಿ ಅಥವಾ ವಿನಾಕಾರಣ ಯಾವುದೇ ಜೀವಿಗೆ ಹಾನಿ ಮಾಡುವುದಿಲ್ಲ. ಅದು ತನ್ನ ಸ್ವಧರ್ಮವನ್ನು ನಿಷ್ಠೆಯಿಂದ ಪಾಲಿಸುತ್ತಾ ಅರಣ್ಯದ ಆಹಾರ ಸರಪಳಿಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಹುಲಿಯ ಬೇಟೆಯು ಕೇವಲ ಶಾರೀರಿಕ ಹಸಿವನ್ನು ತಣಿಸುವ ಕ್ರಿಯೆಯಲ್ಲದೆ ಒಂದು ಬೃಹತ್ ವ್ಯವಸ್ಥೆಯ ಭಾಗವಾಗಿದೆ ಎಂದು ಮೂರ್ತಿಯವರು ವಿವರಿಸುತ್ತಾರೆ. ಎರಡನೇ ಪ್ರಶ್ನೆ: ಶಾನುಭೋಗರನ್ನು ರಕ್ಷಿಸಿದ್ದು ವಿಧಿಯ ಪುಸ್ತಕವೇ, ಹುಲಿಯ ಧರ್ಮವೇ? ಸಮರ್ಥನೆಯೊಂದಿಗೆ ವಿವರಿಸಿ. ಉತ್ತರ:
ಶಾನುಭೋಗರನ್ನು ರಕ್ಷಿಸಿದ್ದು ವಿಧಿ ಪುಸ್ತಕವೇ ಅಥವಾ ಹುಲಿಯ ಧರ್ಮವೇ ಎಂಬುದನ್ನು ಚರ್ಚಾಸ್ಪದವಾಗಿದೆ. ಕಥೆಯ ಪ್ರಕಾರ ಶಾನುಭೋಗರ ಬ್ರಹ್ಮಾಸ್ತ್ರವಾದ ಲೆಕ್ಕಪತ್ರಗಳ ಪುಸ್ತಕವನ್ನು ನೋಡಿ ಹುಲಿ ಅವರನ್ನು ತಿನ್ನದೆ ಉಳಿಯುತ್ತದೆ. ಮೇಲ್ನೋಟಕ್ಕೆ ಅದು ಅದೃಷ್ಟದಂತೆ ಅಥವಾ ವಿಧಿಯ ಸಂಕೇತದಂತೆ ಕಾಣಬಹುದು. ಹುಲಿಯು ಪುಸ್ತಕವನ್ನು ನೋಡಿದಾಗ ಇದು ಬ್ರಹ್ಮನ ಬೋಧೆ ಎಂದು ತಪ್ಪಾಗಿ ಭಾವಿಸಿ ಶಾನುಭೋಗರನ್ನು ತಿನ್ನಲು ಹಿಂಜರಿಯುತ್ತದೆ. ಆದರೆ ಎಲ್ಲಿ ಹುಲಿಯ ಧರ್ಮವು ಒಂದು ಮುಖ್ಯ ಪಾತ್ರ ವಹಿಸುತ್ತದೆ ಎಂದು ಸಮರ್ಥಿಸಬಹುದು. ಕಥೆಯಲ್ಲಿ ಹುಲಿಯು ಹಸಿದಿದ್ದರೂ ತಕ್ಷಣವೇ ಶಾನುಭೋಗರನ್ನು ಕೊಲ್ಲುವುದಿಲ್ಲ. ಬದಲಿಗೆ ಅವರನ್ನು ಸಂಪೂರ್ಣವಾಗಿ ಭಕ್ಷಿಸಲು ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ಆಲೋಚಿಸುತ್ತದೆ. ಇದು ಹುಲಿಯ ತನ್ನ ಬೇಟೆಯ ಬಗ್ಗೆ ಇರುವ ಒಂದು ರೀತಿಯ ಧರ್ಮ ಅಥವಾ ಸಂಯಮವನ್ನು ಸೂಚಿಸುತ್ತದೆ. ಹುಲಿಯು ತನ್ನ ಆಹಾರವನ್ನು ಗೌರವಿಸುತ್ತದೆ ಮತ್ತು ಅನಗತ್ಯವಾಗಿ ಜೀವಹಾನಿ ಮಾಡುವುದಿಲ್ಲ. ವಿಧಿ ಪುಸ್ತಕದ ವಿಷಯವು ಹುಲಿಯ ವಿವೇಚನೆಗೆ ಒಂದು ನೆಪವಾಯಿತು ಅಷ್ಟೇ. ಹುಲಿಯು ತನ್ನ ಧರ್ಮವನ್ನು ಪಾಲಿಸುತ್ತಾ ತನಗೆ ಬ್ರಹ್ಮಬೋಧೆ ಸಿಕ್ಕಿದೆ ಎಂದು ಭಾವಿಸಿ ಶಾನುಭೋಗರನ್ನು ಬಿಟ್ಟಿತು. ಹೀಗಾಗಿ ಶಾನುಭೋಗರನ್ನು ರಕ್ಷಿಸಿದ್ದು ವಿಧಿ ಪುಸ್ತಕದ ಮೂಲಕ ವ್ಯಕ್ತವಾದ ಹುಲಿಯ ಅಂತರ್ಗತ ಧರ್ಮ ಮತ್ತು ಸಹಜ ಪ್ರವೃತ್ತಿ ಎಂದು ಹೇಳಬಹುದು. ಅಂದರೆ ಹುಲಿಯ ಧರ್ಮಕ್ಕೆ ಪುಸ್ತಕವು ಒಂದು ಮಾಧ್ಯಮವಾಯಿತು.